ಎಲ್ಲರೂ ಹೇಳ್ತೀರಾ? ನಿನ್ನ ಹಾಗೆ ದೇವರು ಭುವಿಯಲಿಲ್ಲ, ನೀನಿಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನಾ ನೆಲೆಗೊಳ್ಳುವೆ, ನೀನೇ ನನ್ನ ಸರ್ವಸ್ವ. ನನ್ನೇ ಕರಗಳನ್ನು ಎತ್ತಿ ಆರಾಧನೆ ನಿಮಗೆ, ಆರಾಧನೆ ನನ್ನೇಸುವೆ ನಿಮಗೆ, ಆರಾಧನೆ ಆರಾಧನೆ ನಿಮಗೆ, ಆರಾಧನೆ ನನ್ನೇಸುವೆ ನಿಮಗೆ, ಆರಾಧನೆ ಎಂಬುದಾಗಿ, ಆರಾಧನೆ ನಿಮಗೆ, ಆರಾಧನೆ ನನ್ನೇಸುವೆ ನಿಮಗೆ, ಆರಾಧನೆ ಆರಾಧನೆ ನಿಮಗೆ, ಆರಾಧನೆ ನನ್ನೇಸುವೆ ನಿಮಗೆ, ಆರಾಧನೆ. ನನ್ನೆಲ್ಲವನ್ನು ನಾ ಸಮರ್ಪಿಸುವೆ, ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ, ನಿನ್ನ ಚಿತ್ತದಂತೆ ನನ್ನ ನಡೆಸುರಿ, ಪವಿತ್ರಾತ್ಮನಿಂದ ನನ್ನ ತುಂಬಿಸಿ. ಎಲ್ಲರೂ ಹೇಳೋಣವಾ? ನನ್ನೆಲ್ಲವನ್ನು ನಾ ಸಮರ್ಪಿಸುವೆ, ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ, ನಿನ್ನ ಚಿತ್ತದಂತೆ ನನ್ನ ನಡೆಸುರಿ, ಪವಿತ್ರಾತ್ಮನಿಂದ ನನ್ನ ತುಂಬಿ. ಆರಾಧನೆ ಆರಾಧನೆ ನಿಮಗೆ, ಆರಾಧನೆ ನನ್ನೇಸುವೆ ನಿಮಗೆ, ಆರಾಧನೆ. ಪ್ರತಿಯೊಬ್ಬೊಬ್ಬರು ಸೇರಿ ನಿಮಗೆ, ಆರಾಧನೆ ನನ್ನೇಸುವೆ ನಿಮಗೆ. ಮತ್ತೊಂದು ಆವರ್ತಿ ಹೇಳೋಣ, ಆರಾಧನೆ ನಿಮಗೆ, ಆರಾಧನೆ ನನ್ನೇಸುವೆ ನಿಮಗೆ, ಆರಾಧನೆ. ನಿನ್ನ ಮಾರ್ಗದಲ್ಲಿ ನಾನೆಂದು ನಡೆಯಲು, ಮಾರ್ಗದರ್ಶಿಯಾಗಿ ನನ್ನ ನೀ ನಡೆಸು, ನಂಬಿಕೆಯಲ್ಲಿ ನಾ ದೃಢವಾಗಲು, ಕ್ರಿಸ್ತನೆಂಬ ಬಂಡೆ ಮೇಲೆ ನನ್ನ ನಿಲ್ಲಿಸು. ನಿನ್ನ ಮಾರ್ಗದಲ್ಲಿ ನಾನೆಂದು ನಡೆಯಲು, ಮಾರ್ಗದರ್ಶಿಯಾಗಿ ನನ್ನ ನೀ ನಡೆಸು, ನಂಬಿಕೆಯಲ್ಲಿ ನಾ ದೃಢವಾಗಲು, ಕ್ರಿಸ್ತನೆಂಬ ಬಂಡೆ ಮೇಲೆ ನನ್ನ ನಿಲ್ಲಿ. ಆರಾಧನೆ ಆರಾಧನೆ ನಿಮಗೆ, ಆರಾಧನೆ ನನ್ನೇಸುವೆ ನಿಮಗೆ, ಆರಾಧನೆ ಆರಾಧನೆ ನಿಮಗೆ, ಆರಾಧನೆ ನನ್ನೇಸುವೆ ನಿಮಗೆ, ಆರಾಧನೆ ಆರಾಧನೆ ನಿಮಗೆ, ಆರಾಧನೆ ನನ್ನೇಸುವೆ ನಿಮಗೆ. ಶಬ್ದವಾಗಿ ಆರಾಧನೆ ನಿಮಗೆ, ಆರಾಧನೆ ನನ್ನೇಸುವೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನನ್ನೇಸುವೆ ನಿಮಗೆ, ಆರಾಧನೆ ಆರಾಧನೆ
ನಿಮಗೆ ಆರಾಧನೆ. ನನ್ನೇಸುವೆ ನಿಮಗೆ ಆರಾಧನೆ. ಹಾಗೆ ದೇವರ ಸಮ್ಮುಖದಲ್ಲಿ ನಮ್ಮನ್ನೇ ಸಂಪೂರ್ಣ ಸಜೀವ ಯಜ್ಞವಾಗಿ ದೇವರ ಕರಗಳಲ್ಲಿ ಒಪ್ಪಿಸಿಕೊಡೋಣ. ಅಪ್ಪ, ನನ್ನದೆಲ್ಲವನ್ನ ನಿನಗೆ ಸಮರ್ಪಿಸಿ ಕೊಡ್ತಾ ಇದ್ದೇನಪ್ಪ. ಈ ಲೋಕದಲ್ಲಿ ನನ್ನದು ಅನ್ನುವುದು ಏನೂ ಇಲ್ಲ, ಎಲ್ಲವೂ ನೀನು ಕೊಟ್ಟಂತ ವರದಾನವಾಗಿದೆ ಸ್ವಾಮಿ. ಎಲ್ಲವನ್ನು ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಕೊಡ್ತಾ ಇದ್ದೇನೆ. ಈ ದೇಹ, ಪ್ರಾಣ, ಆತ್ಮ, ಶರೀರ ಸಕಲವೂ ನಿನ್ನದಾಗಿದೆ ಅಪ್ಪ. ನನ್ನ ಕುಟುಂಬ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ ಅಪ್ಪ. ನನ್ನ ಬಂಧು ಮಿತ್ರರು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ. ನಮ್ಮ ಸಭೆ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ. ನನ್ನ ವೈಯಕ್ತಿಕವಾದ ಜೀವಿತವ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ. ನನ್ನ ಗಂಡನ, ನನ್ನ ಹೆಂಡತಿಯನ್ನ, ನನ್ನ ಮಕ್ಕಳನ್ನ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನೆ ಎಂಬುದಾಗಿ ಹೇಳ್ರಿ. ನೀನು ಆಳ್ವಿಕೆ ಮಾಡು ಸ್ವಾಮಿ. ನೀನು ಸರ್ವಸ್ವವೂ ಆಗಿದೆಯಪ್ಪ. ನೀನೇ ನಮಗೆಲ್ಲವೂ ಆಗಿರುವುದರಿಂದ ನಿಮ್ಮ ಕರಗಳಲ್ಲಿ ನಮ್ಮನ್ನು ಸಂಪೂರ್ಣವಾಗಿ ತಗ್ಗಿಸಿಕೊಡ್ತಾ ಇದ್ದೇವೆ, ಒಪ್ಪಿಸಿಕೊಡ್ತಾ ಇದ್ದೇವೆ. ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಲಿ, ನಿನ್ನ ಚಿತ್ತ ಮಾತ್ರ ನೆರವೇರಲ್ಪಡಲಿ ಎಂಬುದಾಗಿ ಹೇಳುತ್ತಾ, ಇದುವರೆಗೂ ನಾವು ಮಾಡಿದಂಥ ಸ್ತುತಿ, ಸ್ತೋತ್ರ, ಘನತೆ, ಮಾನ, ಸಕಲ ಗೌರವವು ನಿನಗೆ ಮಾತ್ರ ಸಮರ್ಪಿಸಿಕೊಂಡು ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಆರಾಧಿಸಿ ಬೇಡಿ ಹೊಂದಿದ್ದೇವೆ ಪರಲೋಕದ ಒಳ್ಳೆಯ ತಂದೆಯೇ. ಆಮೆನ್, 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 ಆಮೆನ್. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗೆ ನಾವು ಕರ್ತನ ಸಮ್ಮುಖದಲ್ಲಿ ನಾವು ಒಂದು ನಿಮಿಷ ದೇವರ ಮುಂಭಾಗದಲ್ಲಿ ನಾವು ಕುಳಿತುಕೊಳ್ಳುತ್ತಾ ಇರುವಂಥ ಸಮಯ